Okay, let us discuss the last problem in the redemption of debentures. Just go through the problem. On 1st April 2016, the following balances appears in Swarna Limited. On 1/4/2016, okay, 16% debentures rupees 1 lakh. Debenture redemption reserve fund 80,000. Debenture redemption reserve fund investment 80,000. The investment consisted on 14% Mangalore City Corporation bonds of the face value of rupees 90,000. ಏನಿದು ಡಿಬೆಂಚರ್ ರಿಡಂಪ್ಷನ್ ಫಂಡನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ? 14% ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಬಾಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದರ ಈಗ ಫೇಸ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು? 90,000. ವಾಟ್ ಈಸ್ ದ ಕಾಸ್ಟ್ ವ್ಯಾಲ್ಯೂ? Cost price is to cost price is 80,000, but the market value or the face value is 90,000. ಈ 90,000 ಅನ್ನು ಎಲ್ಲಿ ಎಲ್ಲ ನಾವು ತೆಕ್ಕೊಳ್ಬೇಕು? ಒಂದು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ತೆಕ್ಕೊಳ್ಬೇಕು, ಇನ್ನೊಂದು ರಿಯಲೈಸ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಾಗ ತೆಕ್ಕೊಳ್ಬೇಕು. ಓಕೆ, ದ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ವಾಸ್ rupees 16,400. ಇದು ಆ್ಯನ್ಯುವಲ್ ಅಪ್ರೋಪ್ರಿಯೇಷನ್ ಟು ಬಿ ಮೇಡ್ ಔಟ್ ಆಫ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. On 31st March 2017, the balance at bank was rupees 22,600. ಯಾವ ಡೇಟ್? 31st March. ಬಟ್ ಇಲ್ಲಿ ಸ್ಪೆಸಿಫಿಕ್ ಕೊಟ್ಟಿದ್ದಾರೆ, ಬಿಫೋರ್ ರಿಸೀವಿಂಗ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಬಿಫೋರ್ ರಿಸೀವಿಂಗ್ ಇಂಟ್ರೆಸ್ಟ್ ಕೊಟ್ಟ ಕಾರಣ ನಾವು ಇಂಟ್ರೆಸ್ಟ್ ರಿಸೀವ್ ಮಾಡಿದ ಎಂಟ್ರಿಯನ್ನು ಬ್ಯಾಂಕ್ ಅಕೌಂಟಲ್ಲಿ ತೋರಿಸಬೇಕು. ಅದರ್ವೈಸ್ ಈ 31st March ಡೇಟಲ್ಲಿ ಕೊಟ್ಟರೆ ಇದಕ್ಕೆ ನಾವು ಇಂಟ್ರೆಸ್ಟ್ ರಿಸೀವ್ ಮಾಡಿದ್ದಕ್ಕೆ ನಾರ್ಮಲಿ ಎಂಟ್ರಿ ಕೊಡೋದಿಲ್ಲ. ಬಟ್ ಈ ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ ಕಾರಣ ನಾವು ಅದಕ್ಕೆ ಎಂಟ್ರಿಯನ್ನು ಕೊಡಬೇಕು. ದ ಇನ್ವೆಸ್ಟ್ಮೆಂಟ್ ರಿಯಲೈಸ್ಡ್ ಎಟ್ 92% net and the debentures were redeemed. 92% of what? 92% of this 90,000, not 80,000. Show the important ledger accounts. ನೋಡಿ, ಡಿಬೆಂಚರ್ ರಿಡೆಂಪ್ಷನ್ ಫಂಡ್, ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್, ಡಿಬೆಂಚರ್ಸ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ಡಿಬೆಂಚರ್ ರಿಡೆಂಪ್ಷನ್ ಫಂಡಲ್ಲಿ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು? 80,000 ಹೇಳಿದ್ದಾರೆ. ಎರಡು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ರಿಸರ್ವ್ ಫಂಡ್ ಮತ್ತು ರಿಸರ್ವ್ ಫಂಡ್ ಇನ್ವೆಸ್ಟ್ಮೆಂಟ್ ಎರಡು 80,000 ಇದೆ ಓಪನಿಂಗ್ ಬ್ಯಾಲೆನ್ಸ್. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ಹಿಯರ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಯಾವುದು ಕನ್ಸಿಡರ್ ಮಾಡಬೇಕು? ಈ ಮಾರ್ಕೆಟ್ ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕು. ಓಕೆ, 90,000 ಮೇಲೆ ಎಷ್ಟು? 40%, 12,600 ಬರುತ್ತೆ. ನೆಕ್ಸ್ಟು ಬೈ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್ 16,400 ಪ್ರಾಬ್ಲಮಲ್ಲಿ ಹೇಳಿದ್ದಾರೆ. ವರ್ಷದ್ದು ಆ್ಯನ್ಯುವಲ್ ಅಪ್ರೋಪ್ರಿಯೇಷನ್ ಎಷ್ಟು ಅಂತ ಹೇಳಿ. ನೆಕ್ಸ್ಟ್ ಇದು ಕ್ಲೋಸ್ ಮಾಡುವ ಹಾಗೆ ಎಲ್ಲ ಹಾಗೇ ಬಿಡಿ. ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟಿಗೆ ಬನ್ನಿ. ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅದು 80,000. ಓಕೆ, ಇಲ್ಲಿ ಫೇಸ್ ವ್ಯಾಲ್ಯೂ ತೋರಿಸ್ಲಿಕ್ಕಿಲ್ಲ, ಕಾಸ್ಟ್ ಪ್ರೈಸೇ ತೋರಿಸಬೇಕು 80,000. ನೆಕ್ಸ್ಟು ರಿಯಲೈಸ್ಡು ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ರಿಯಲೈಸ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಾಗ 92% ಅಂತ ಹೇಳಿದ್ದಾರೆ. ನೆಟ್ 92% ಆಫ್ ವಾಟ್? 92% ಆಫ್ ದ ಫೇಸ್ ವ್ಯಾಲ್ಯೂ ಆರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್. ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಅವ್ರ ಫೇಸ್ ವ್ಯಾಲ್ಯೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 90,000. ಸೊ ರಿಯಲೈಸ್ಡ್ ವ್ಯಾಲ್ಯೂ ವಿಲ್ ಬಿ 82,800. ಆ ಡಿಫ್ರೆನ್ಸ್ ಏನಿದೆ 2,800 ಎಕ್ಸೆಸ್ ಅಮೌಂಟ್ ರಿಸೀವ್ ಮಾಡಿದ್ದು ಅದನ್ನು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟನ್ನು ನಾವು ಕ್ಲೋಸ್ ಮಾಡಿ ಬಿಡ್ತೇವೆ. ಈಗ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟ್ಗೆ ಬನ್ನಿ. ಅಲ್ಲಿ ಏನು ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಿದ್ದೀರಿ 2,800 ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಉಳಿದ ಬ್ಯಾಲೆನ್ಸನ್ನು ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟನ್ನು ಕ್ಲೋಸ್ ಮಾಡಿ ಬಿಡಬೇಕು. ಇಲ್ಲಿ ಡಿಬೆಂಚರ್ಸ್ ಅಕೌಂಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಸೊ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಇಲ್ಲಿ ನಾನು ಮಾಡಿಲ್ಲ, ಬಟ್ ಮಾಡ್ಬೋದು. ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟಲ್ಲಿ ಹೇಗೆ ಬರುತ್ತೆ? ಬೈ ಡಿಬೆಂಚರ್ಸ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ 1 lakh rupees. ಇಲ್ಲಿ ಯಾವುದೇ ಪ್ರೀಮಿಯಂ ಇಲ್ಲ. ಬ್ಯಾಂಕ್ ಅಕೌಂಟ್ 31st March ಕೊಟ್ಟಿದ್ರು, ಇದರಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ, ಅದರಿಂದ ನಾವು ಇಂಟ್ರೆಸ್ಟ್ಗೆ ಎಂಟ್ರಿ ಕೊಡಬೇಕು. ಸೊ 31st March 2017 ಓಪನಿಂಗ್ ಬ್ಯಾಲೆನ್ಸ್ 22,600. ಆಸ್ ಅ ಇಂಟ್ರೆಸ್ಟ್ ಅಮೌಂಟ್ ಈಸ್ ನಾಟ್ ಇನ್ಕ್ಲೂಡೆಡ್, ನಾವು ಅದಕ್ಕೆ ಸಪರೇಟ್ ಎಂಟ್ರಿ ಕೊಡಬೇಕು. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಇಷ್ಟರ ಮೇಲೆ ಇಲ್ಲಿ ಆಲ್ರೆಡಿ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟಲ್ಲಿ ನಾವು ತೋರಿಸಿದ್ದೇವೆ 12,600. 90,000 ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ದು. ಓಕೆ, ಸೊ 12,600. ನೆಕ್ಸ್ಟ್ ಇದು ಯಾವುದು? ಟು ಡಿಬೆಂಚರ್ ರಿಡೆಂಪ್ಷನ್ ಫಂಡ್
ರಿಯಲೈಸ್ ಆದ ವ್ಯಾಲ್ಯೂ ಓಕೆ 82,800. ಇದು ಇಲ್ಲಿ ಬಂದಿದೆ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿದೆ. ರಿಯಲೈಸೇಷನ್ ಆಫ್ ಆರ್ ಸೇಲ್ ಆಫ್ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಡಿಬೆಂಚರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಿದ್ದು 1 lakh, ಉಳಿದ ಬ್ಯಾಲೆನ್ಸ್ ಕ್ಯಾರಿ ಡೌನ್ 80,000. ಸೊ ಇಂಥ ಪ್ರಾಬ್ಲಮ್ಸ್ ಜಾಸ್ತಿ 12 ಮಾರ್ಕ್ಸಿಗೆ ಬರುತ್ತೆ. ಕೇರ್ಫುಲ್ ಆಗಿರಿ. ವೆನ್ ದ ಫೇಸ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಕಾಸ್ಟ್ ಪ್ರೈಸ್ ಇದು ಎರಡೂ ಕೊಟ್ಟಾಗ ಯಾವ ರೀತಿ ಮಾಡಬೇಕು. ಓಕೆ, ಇಲ್ಲಿ ಕಾಸ್ಟ್ ಪ್ರೈಸನ್ನು ನಾವು ಓಪನಿಂಗ್ ಬ್ಯಾಲೆನ್ಸಲ್ಲಿ ತೆಕ್ಕೊಳ್ತೇವೆ, ಬಟ್ ಫೇಸ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ವ್ಯಾಲ್ಯೂವನ್ನು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಮತ್ತು ಸೇಲ್ ಅಮೌಂಟ್ ರಿಯಲೈಸ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಾಗ ಕನ್ಸಿಡರ್ ಮಾಡಬೇಕು. ಓಕೆ.